ನಮ್ಮ ರೈತ ಬೆವರು ಸುರಿಸಿ ಬೆಳೆಸಿದ ಅನ್ನವನ್ನ ಇಡೀ ಜಗತ್ತ ತಿಂದ್ರು ರೈತ ಮಾತ್ರ ಶ್ರೀಮಂತ ಆಗಕ್ಕಿಲ್ಲ. ಯಾಕೆ ಯಾಕೆ ಅಂತ ಸ್ವಲ್ಪ ಯಾರಾದ್ರೂ ವಿಚಾರ ಮಾಡಿದ್ದೀರಾ? ಇಲ್ಲ. ಅಂತ ವಿಚಾರ ಮಾಡೋದಕ್ಕೆ ರಾಜಕಾರಣಿ ಶ್ರೀಮಂತ ನಿಮ್ಮನ್ನ ಒಂದು ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮತದ ಬೆಲೆ ಕೇವಲ 1,000 ಮಾತ್ರ. ಒಂದು ವರ್ಷಕ್ಕೆ 365 ದಿವಸ. ಆ ನಿಮ್ಮ 1,000 ಹಣವನ್ನ ಒಂದು ವರ್ಷಕ್ಕೆ ಬಾಗಿಲು ಹೊಡೆದು ನೋಡಿದ್ರ ಕೇವಲ ನಿಮ್ಮ ದಿನದ ಬೆಲೆ 35 ಪೈಸೆ ಮಾತ್ರ. ಇದನ್ನು ಯಾರಾದ್ರೂ ವಿಚಾರ ಮಾಡಿದ್ದೀರಾ? ಇಲ್ಲ. ಅಂತ ವಿಚಾರ ಮಾಡೋದಕ್ಕೆ ರಾಜಕಾರಣಿ ನಿಮ್ಮನ್ನ ಬಿಡೋದಿಲ್ಲ. ಯಾಕೆ ರೌಡಿ ರಾಜ, ಏನಾಯ್ತು? ಏನಂತ ಹೇಳಿ ದೇಸಾಯಿ ಅವರೇ? ಯಾವ ಬಾಯಿಂದ ಹೇಳಿ? ಅದೇನಂತ ಚೆನ್ನಾಗಿ ಬಿಡಿಸಿ ಹೇಳೋ. ದೇಸಾಯಿ ಅವರೇ, ನಮ್ಮ ಊರಿನ ಲಕ್ಷ್ಮೀ ದೇವಿ ಜಾತ್ರೆ ಅಂತ್ಯವಾಗಿ ಕುಸ್ತಿ ಏರ್ಪಡಿಸಿದ್ರು. ಆ ಕುಸ್ತಿ ಸ್ಪರ್ಧೆಯಲ್ಲಿ ನಮ್ಮ ಚಕ್ರವರ್ತಿನ ಸೋಲಿಸಿ ತಾನು ಜಯ ಸಾಧಿಸಿ ಬಿಟ್ಟ ಬಸಲಿಂಗಪ್ಪನ ಮಗ ಚೋರಿ. ಲೇ ಮಗನ ಸಿಗ, ನನ್ನ ಅಳಿಯನನ್ನು ಸೋಲಿಸಿ ಬಿಟ್ಟಿಯನೋ ತಿರುಗಿ. ನಾನೊಂದು ಬಯಸಿದರೆ ನೀನೊಂದು ಬಯಸಿದೆಯನೋ ಮಗನ? ಮುರಬಟ್ಟಿ, ಲೇ ಮುರಬಟ್ಟಿ. ಸರ ಒದಿರ್ರೇನ್ರೆ ಅವರು ನನಗೆ ಕಿವ್ಯಾಗ ಒಂದು ದೊಡ್ಡ ತೊನಿಸ್ ಹೋಗಂಗ ಆತ್ ನೋಡಿ. ಏನಕ್ಕೆ ಏನಾರ ಮಾತಾಡಿಗೆ ಅಂದ್ರೆ ಮಗನ ನಿನ್ನ ಸುಟ್ಟಾಕಿ ಬಿಡ್ತೀನಿ. ಮೊದಲು ನಾನು ಹೇಳಿದ ಕೆಲಸ ಮಾಡು. ಸರ ಅಲ್ಲಿ ಏನಂತ ಮೊದಲು ಹೇಳ್ರಿ ಅಪ್ಪ, ನನ್ನ ಕಾಲ ನಡಗಾಕ ಹತ್ಯಾವ. ನೀವಿಬ್ರು ಈಗಿಂದ ಈಗಲೇ ಹೋಗಿ ಆ ಬಡ ಬಿಕಾರಿ ಶಿವನನ್ನ ಒದ್ದು ಎಳೆದುಕೊಂಡು ಬನ್ನಿ. ಇಷ್ಟ ರೀ ಅಪ್ಪ, ಈ ಸದ್ದ ಹೋಗಿ ಆ ಮಗನ ಚಂದ ಹಿಡ್ಕೊಂಡು ಹೇಳ್ಕೊಂಡ್ ಬರ್ತೀವಿ. ಯಪ್ಪ ರೋಡ್ರಾಜ ಪಾಪ ಎಲ್ಲೋ ಹಾಕೊಂಡ ಹೋಟೆಲ್ದಾಗ ಒಂದು ಬಡ ಅಂತ ಹೇಳ್ಕೊಂಡ್ ಬರ್ನು. ಆಯ್ತು ನಡಿ. ಮಾವಂದಿರೇ ಮಾವಂದಿರೇ, ಇನ್ನು ಮಾತ್ರ ನಾವು ಸುಮ್ಮನಿರಬಾರ್ದು. ಗೊತ್ತು ಬಾ ಚಕ್ರವರ್ತಿ, ವಿಷಯ ಗೊತ್ತಾಗಿ ಆ ಬಿಕಾರಿಯನ್ನು ಮತ್ತೆ ಎಳೆದುಕೊಂಡು ಬಂದು ಬಿಟ್ಟಿವೆ. ಮಾವಂದಿರೇ, ಈಗ ಶುರುವಾಯಿತು ನನ್ನ ಕ್ರಾಂತಿ ಎಂಬ ಕಿಡಿ. ಆ ಬಡ ಬಿಕಾರಿ ಶಿವ್ಯ ಅಷ್ಟು ಜನರ ಮುಂದೆ ನನ್ನ ಅವಮಾನಿತವಾಗಿ ಮಾಡಿ ತೋನು ಜಯ ಸಾಧಿಸಿ ಬಿಟ್ಟ. ನನ್ನ ಮಾವ ತೋನು ಜಯ ಸಾಧಿಸಿ ಬಿಟ್ಟ. ಇನ್ನು ಮುಂದೆ ನನಗೆ ಸಮಾಧಾನವಿಲ್ಲ ಮಾವ, ಸಮಾಧಾನವಿಲ್ಲ. ಸಮಾಧಾನ ಅಂದ್ರೆ ಸಮಾಧಾನ. ಆ ಬಿಕಾರಿಗೆ ಹೊಟ್ಟಿಗೆ ಒಪ್ಪತ್ತಿನ ಕೂಳು ಕಾಣದವನು ಎಂದು ಅಷ್ಟು ಜನರ ಮುಂದೆ ನಿನ್ನ ಮಾನ ಕಳೆದಿದ್ದಾನಂದ್ರ ಇನ್ನು ಈ ಭೂಮಿಯ ಮೇಲೆ ಅವನಿಗೆ ಬದುಕುವುದಕ್ಕೆ ಎಲ್ಲಿದೆ ಜಾಗ? ಅಷ್ಟೇ ಅಲ್ಲದೆ ಮಾವ, ನೀವು ಹೇಳಿದ ಹಾಗೆ ಅವರ ಕಿರಿಯ ತಮ್ಮನನ್ನು ಕಿಡ್ನಾಪ್ ಮಾಡಿ ಒಳಗೆ ಇಟ್ಟಿದ್ದೇನೆ. ನಾವು ಅವನನ್ನು ಹೀಗೆ ಬೆಳೆಯಲು ಬಿಟ್ಟರೆ ನಮ್ಮ ಗೋರಿ ನಾವೇ ತೋಡಿಕೊಳ್ಳಬೇಕಾಗುತ್ತದೆ. ದೇಸರ, ನಾನು ಹೇಳ್ದಂಗೆ ಹೇಳಿ ಆ ಮಗನ
ನಮ್ಮ ದೇಸಾಯಿ ಎಳ್ಕೊಂಬಂದಾರ ಮಗನ ತೆದಿ ಮೇಲೆ ಹಿಡಿತವ್ರಿ ದನಗಳ ಸೈಡ್ನೆ ಹಾಕಿ ಜರ್ತಾ ಜಾಡಿಸ್ತಾವ್ರಿ ಊದ್ ಹಾಕಿದ್ ವಾಸದ ಬರ ಆಯ್ತ ನೋಡ್ರಿ ನಿಂಗಪ್ಪ ಊದ್ ಹಾಕಿದ್ ವಾಸದ ಬರ ಆಯ್ತ ನೋಡು ದೇಸಾರ ಎತ್ತ 7 ಇಂಚು ಪಡ್ಡಿ ಹಿಡ್ಕೊಂಡ್ ಬರಾಕತ್ತನ್ರಿ ಇನ್ನು ಮುಂದೆ ನಮ್ಮ ಗತಿ ಹಂಗ್ರಿ ಗತಿ ನೋಡಪಟ್ಟಿ ಸಾವು ಬೇಟೆನ ಹುಡ್ಕೊಂಡು ಬಂದ್ರು ಬೇಟೆ ಸಾವನ್ನ ಹುಡ್ಕೊಂಡು ಬಂದ್ರು ಅದನ್ನ ಹೊಡೆದು ಸಾಯಿಸೋನು ಬೇಟೆಗಾರ ತಾನೆ ಅಂದ ಹಾಗೆ ಆ ಬೇಟೆ ಸಾವನ್ನ ಹುಡುಕೊಂಡು ಈ ಬೇಟೆಗಾರನ ಕಡೆ ಬರುತ್ತಿದೆ ಅಂದ್ರ ಅದನ್ನ ಹೊಡೆದು ಸಾಯಿಸೋನು ಈ ಬೇಸಾಯಿ ತಾನೆ ನಮ್ಮ ಊರಲ್ಲಿ ಎದುರು ಹಾಕಿಕೊಂಡು ಬದುಕುವ ಮಗ ಇನ್ನು ಯಾವನು ಹುಟ್ಟಿಲ್ಲ ಹುಟ್ಟುವುದಿಲ್ಲ ಒಂದು ವೇಳೆ ನೀನು ಎದುರು ಹಾಕಿಕೊಂಡ್ರೆ ನಿನ್ನ ಹೆಣ ಸಹಿತ ಉಳಿಯೋದಿಲ್ಲ ನೀನು ಹೆಣ ಸಹಿತ ಉಳಿಯೋದಿಲ್ಲ ಚಕ್ರ ನನ್ನ ಹೆಣ ಬೀಳೋ ಬದಲು ನಿನ್ನ ಹೆಣ ನೋಡಿಕೋ ಲೇ ಮಗನೇ ಚಕ್ರ ನಿನಗೆ ಈ ಭೂಮಿ ಮೇಲೆ ಬದುಕುವ ಆಸೆ ಅಂದರೆ ಸಾಮಾನ್ಯರು ಇಲ್ಲವಾದರೆ ಮನೆಯಲ್ಲಿ ಕಾರು ನೀರು ತಿಂದು ಬದುಕುವ ಕುಂಡಿ ನೀನು ನಿನಗ ಎಷ್ಟೊಂದು ಕದರ್ ಇರ್ಬೇಕಾದ್ರ ಈ ಸುತ್ತು 10 ಹಳ್ಳಿಗೆಲ್ಲ ನಾನೇ ಅಧಿಪತಿಯಾಗಿ ಮೆರೆಯುತ್ತಿರುವಾಗ ನನಗೆಷ್ಟು ನನಗೆಷ್ಟಿರುವಾದ್ರೆ ನಾಲ್ಕು ನನ್ನ ಮಗನೇ ದೇಸಾಯಿ ಜಾಸ್ತಿ ನಿಗರಾಡ್ತಾ ಇದ್ದೀರಿ ಮಗನ ಜಾಸ್ತಿ ನಿಗರಾಡ್ತಾ ಇದೀಯಾ ನೀನು ಬದುಕಬಾರ್ದೆ ನೀನು ಬದುಕಬಾರ್ದ ಎಂತ ಕೆಲಸ ಮಾಡಿಬಿಟ್ಟಿದ್ದೇನೆ ನಿಮ್ಮಲ್ಲಿ ನಾಯಿಗಿಂತ ಹೆಚ್ಚಾಗಿ ದುಡಿದ್ದೇನೆ ನಲ್ಲೇ ಬಲಿ ತುಂಬಿಟ್ಟಿರೋದನಿ ಅಮ್ಮ